ಇವತ್ತಿನ ಟಾಪಿಕ್ ಯಾವ್ದಪ್ಪ? ಲೇಖನ ಪ್ರಮುಖ ಲೇಖನ ಚಿಹ್ನೆಗಳು ಎಷ್ಟದಾವ? ಯಾವುದು? ಏನಪ್ಪ ಪ್ರಮುಖ ಲೇಖನ ಚಿಹ್ನೆ ಪ್ರಮುಖವಾಗಿ ಒಂದನೇದು ಯಾವ್ದಪ್ಪ ನೋಡಿ? ಪೂರ್ಣ ವಿರಾಮ ಚಿಹ್ನೆ. ಪೂರ್ಣ ವಿರಾಮ ಚಿಹ್ನೆ ಏನಾಗತ್ತಂದ್ರೆ ವಾಕ್ಯದ ಮುಕ್ತಾಯದಲ್ಲಿ ಏನ ಸೂಚಿಸ್ಬೇಕ. ಅದರ ಉದಾಹರಣೆ ನೋಡ್ಲಿ, ಮಕ್ಕಳು ಶಾಲೆಗೆ ಹೋದರು, ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಏನ್ ಬಳಸ್ಬೇಕ? ಹೋದರು. ಪೂರ್ಣ ವಿರಾಮ ಚಿಹ್ನೆ ಬಳಸ್ಬೇಕ. ಇಲ್ಲ ರಾಮನು ವನವಾಸಕ್ಕೆ ಹೋದನು, ಇಲ್ಲಿ ಹೋದನು. ಯಾಕೆ ಇಲ್ಲಿ ಯಾಕೆ ಬಳಸ್ಬೇಕು ಪೂರ್ಣ ವಿರಾಮ ಚಿಹ್ನೆ ಅಂದ್ರೆ? ಅಲ್ಲಿ ವಾಕ್ಯ ಫುಲ್ ಐತೇನ್ರಿ? ವಾಕ್ಯ ಸ್ಟಾರ್ಟ್ ವಾಕ್ಯ ಕೊನೆ ಮುಕ್ತಾಯವಾಗಿತ್ತು. ಅದಕ್ಕೆ ಪೂರ್ಣ ವಿರಾಮ ಚಿಹ್ನೆನ ವಾಕ್ಯದ ಕೊನೆಯಲ್ಲಿ ಬಳಸ್ತಾರೆ. ಎರಡನೇದ ಅಲ್ಪ ವಿರಾಮ. ಅರ್ಧ ವಿರಾಮ ಚಿಹ್ನೆ. ಅರ್ಧ ವಿರಾಮ ಚಿಹ್ನೆ ಏನಂತ ನೋಡ್ರಿ, ವಾಕ್ಯಗಳು ಪರಸ್ಪರ ಒಂದಕ್ಕೊಂದು ಪೂರಕವಾಗಿದ್ದರೆ ನಡುವೆ ಅರ್ಧ ವಿರಾಮ ಬರ್ತದೆ ಅಂತ ಹೇಳ್ತಾರೆ. ನೋಡ್ರಿ ಉದಾಹರಣೆ, ಒಂದು ಮಳೆಯಾಯಿತು, ಅದಕ್ಕೆ ಆಟ ನಡೆಯಲಿಲ್ಲ. ಮಲ್ಲಿಕಾರ್ಜುನ ನೋಡ್ರಿ, ಈ ವಾಕ್ಯಕ್ಕೆ ಎರಡು ಪೂರಕ ಅದಾವ. ಅದಕ್ಕೆ ಮಲ್ಲಿಕಾರ್ಜುನ ಅರ್ಧ ವಿರಾಮ ಚಿಹ್ನೆ ಇಲ್ಲೇ ಯಾಕೆ ಬರ್ತದ? ಅರ್ಥವನ್ನು ಒಳಗೊಂಡ ಮತ್ತು ಒಂದಕ್ಕೊಂದು ಪೂರಕ ಅದಾವ. ಅವನು ಶಾಲೆಗೆ ಕಲಿಯಲು ಹೋದನು, ಆದರೆ ಜಾಮೀನಾಗಲಿಲ್ಲ. ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಬರ್ತದೆ. ಇನ್ನು ಮೂರನೇದ ಅಲ್ಪ ವಿರಾಮ ಚಿಹ್ನೆ. ಇದೇನಾಗುತ್ತಪ್ಪ ಅಂತಂದ್ರೆ ಸಂಬೋಧನಾರ್ಥಕ ಶಬ್ದದ ಮುಂದೆ ಬರುತ್ತದೆ. ಸಂಬೋಧನಾರ್ಥಕ ಶಬ್ದದ ಇಲ್ಲ ನೋಡಿ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು ದ್ರೌಪದಿಯನ್ನ ಮದುವೆಯಾದರು. ಇಲ್ಲಿ ಸಂಬೋಧನಾರ್ಥಕ ಏನದು ಶಬ್ದಗಳದ ನೋಡಿ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಇನ್ನೊಂದು ನೋಡಲಿ, ಮಕ್ಕಳೇ ನೀವು ಒಳ್ಳೆಯವರಾಗಿ. ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಎಲ್ಲಿ ಬರ್ತೈತಪ್ಪ? ಮಕ್ಕಳೇ. ಯಾಕಪ್ಪ ಇಲ್ಲಿ ಯಾಕೆ ಬತ್ತ? ಇದು ಸಂಬೋಧನಾರ್ಥಕ ಶಬ್ದ ಇರೋದ್ರಿಂದ ಅಲ್ಪ ವಿರಾಮ ಚಿಹ್ನೆ. ಮಕ್ಕಳೇ ನೀವು ಒಳ್ಳೆಯವರಾಗಿದ್ದಲ್ಲಿ ಮಕ್ಕಳಲ್ಲಿ ಅಲ್ಪ ವಿರಾಮ ಚಿಹ್ನೆ ಬರ್ತದೆ. ಪ್ರಮುಖ ಲೇಖನ ಚಿಹ್ನೆಗಳು ನಾಲ್ಕನೇ ಯಾವುದು? ವಿವರಣ ಚಿಹ್ನೆ. ನೋಡಿ, ವಿವರಣ ಚಿಹ್ನೆನ ನಾವು ಎರಡು ರೀತಿಯಲ್ಲಿ ಬಳಕೆ ಮಾಡ್ತೀವಿ. ಎಷ್ಟು ರೀತಿಯಲ್ಲಿ ಬಳಕೆ ಮಾಡ್ತೀವಿ? ಎರಡು ರೀತಿಯಲ್ಲಿ. ವಿವರಣ ಚಿಹ್ನೆ ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ವಿಷಯ ಹೀಗಿದೆ ಅಂತ ಹೇಳುವಾಗ ನಾವು ಬಳಕೆ ಮಾಡ್ತೀವಿ. ಉದಾಹರಣೆ ನೋಡಲಿ, ಕನ್ನಡ ರತ್ನತ್ರಯರು ಇದೊಂದು ವಿಷಯ, ಇದು ಹೀಗಿದೆ ಅಂತ ಹೇಳ್ತೀವಿ ಗೊತ್ತಾನೆ. ಕನ್ನಡ ರತ್ನತ್ರ ಯಾರ್ಯಾರು? ಈ ವಿಷಯ ಹೀಗಿದೆ ಅಂತ ಹೇಳೋದ್ರಿಂದ ಏನ್ ಬಳಸ್ತೀವಿ? ವಿವರಣ ಚಿಹ್ನೆನ ಬಳಸ್ತೀವಿ. ಮತ್ತೆ ಇನ್ನೊಂದು ನೋಡ್ರಿ, ರಾಷ್ಟ್ರೀಯ ಕವಿಗಳು ಯಾರ್ಯಾರ? ಮುಂತಾದವರು. ಅಂದ್ರೆ ಒಂದು ವಿಷಯ ಹೀಗಿದೆ ಅಂತ ಬಳಸೋ ಮುಂದೆ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಮುಂದೆ ನಾವು ವಿವರಣಾ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಐದನೇದ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಏನಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳ ಮುಂದೆ ಈ ಚಿಹ್ನೆಗಳನ್ನ ಬಳಸ್ತೇವೆ ಅಂತ ಹೇಳುತ್ತೆ. ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾಡೋದು. ಕ್ವಶನ್ ಅಂದ್ರೆ ಉದಾಹರಣೆ ನೋಡಲಿ, ರಾಮನು ಏಟಿಗೆ ಹೋದನು? ಕುಶಮಾರ್ಕ. ಪರಿಸರ ಎಂದರೇನು? ಇನ್ನೊಂದು ಹೇಳ್ರಿ ನೀವು ಎಕ್ಸಾಂಪಲ್ ಪ್ರಶ್ನಾರ್ಥಕ ಚಿಹ್ನೆಕ್ಕೆ. ಅವನು ಎಲ್ಲಿಗೆ ಹೋದನು? ಅವನು ಎಲ್ಲಿಗೆ ಹೋದನು? ಅವಳು ಎಲ್ಲಿಗೆ ಹೋದಳು? ಅವಳು ಎಲ್ಲಿಗೆ ಹೋದಳು? ಬರ್ತಾತ. ಹಾಗೆ ನೆಕ್ಸ್ಟ್ ನೋಡಿ ಆನಂದ ಭಾವಸೂಚಕ ಚಿಹ್ನೆ. ಭಾವಸೂಚಕ ಚಿಹ್ನೆ ಅಂದ್ರೆ ನಾವು ಸಂತೋಷದಲ್ಲಿದ್ದಾಗ, ಆಶ್ಚರ್ಯ, ಸಂತೋಷವನ್ನು ವ್ಯಕ್ತಪಡಿಸುವಾಗ, ವಿಷಾದ, ದುಃಖ, ಕೋಪ ಮುಂತಾದ ಭಾವನೆಗಳನ್ನ ಹೊರಹಾಕುವ ಸಂದರ್ಭದಲ್ಲಿ ಭಾವನಾತ್ಮಕ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆ ನೋಡ್ರಿ, ಅಪ್ಪ ನನಗೆ ಬೇಸರವಾಯಿತು. ಇಲ್ಲಿ ಏನ್ ಮಾಡಿದ್ವ? ಭಾವಸೂಚಕ ಚಿಹ್ನೆ ಬಳಸಿದ್ರೆ. ಮತ್ತು ಉದಾಹರಣೆ ಇನ್ನೊಂದು, ಆಹಾರ ಬೆಳದಿಂಗಳು ಎಷ್ಟು ಸೊಗಸಾಗಿದೆ ಅಂತ ಗೊತ್ತಾಯ್ತು. ಪ್ರಮುಖ ಲೇಖನ ಚಿಹ್ನೆಗಳು ಉದಾಹರಣೆ ಚಿಹ್ನೆ. ಉದಾಹರಣೆ ಚಿಹ್ನೆ ಏನಂತಪ್ಪ ಅಂತಂದ್ರೆ ಒಬ್ಬರು ಹೇಳಿದ ವಾಕ್ಯವನ್ನ ಉತ್ತರಿಸಿ ಹೇಳೋದು. ಒಬ್ಬರು ಹೇಳಿದ ವಾಕ್ಯನ ಏನ್ ಮಾಡೋದು? ಉತ್ತರಿಸಿ ಹೇಳೋದು. ಅದ್ರೊಳಗ ಎರಡು ಪ್ರಕಾರಗಳು ಇರ್ತಾವ. ಒಂದು ಜೋಡಿ ಉತ್ತರ, ಒಂದು ಒಂಟಿ ಉತ್ತರ. ಜೋಡಿ ಉತ್ತರ ಏನಂತ
ಮಾಡ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದೆ. ಈ ಪೂರ ವಾಕ್ಯಕ್ಕೆ ಏನ್ ಮಾಡಿದ್ವಿ ನಾವು ಉತ್ತರ ಬಳಸಿದಿಲ್ಲ, ಅದು ಜೋಡಿ ಉದಾಹರಣೆ ಆಗುತ್ತೆ. ಇನ್ನು ಎರಡನೇದ ಒಂಟಿ ಉದಾಹರಣೆ. ಒಂಟಿ ಉದಾಹರಣೆ ಏನಾಗತ್ತಂದ್ರೆ ವಾಕ್ಯದಲ್ಲಿರುವ ವಿಶೇಷತೆಯನ್ನು ಎತ್ತಿ ಹಿಡಿತೈತೆ. ವಾಕ್ಯದಲ್ಲಿರುವ ವಿಶೇಷ ಅಂಶವನ್ನ ಎತ್ತಿ ಹಿಡಿತೈತೆ. ಅಂದ್ರೆ ಇಲ್ಲೇ ನೋಡಿ, ಪಂಪನು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯನ ಮಾಡಿದ್ದಾರೆ. ಈ ವಾಕ್ಯ ಒಳಗ ಎತ್ತಿ ಯಾವ ಅಂಶನ ಎತ್ತಿ ಹಿಡಿದತ್ತದ? ವಿಕ್ರಮಾರ್ಜುನ ವಿಜಯ ಅನ್ನೋಂಥದ್ದು ಅಂಶನ ಎತ್ತಿ ಹಿಡಿತೈತೆ. ಅಂತ ವಾಕ್ಯಕ್ಕೆ ಅಥವಾ ಪದಗಳನ್ನು ಒಂಟಿ ಉತ್ತರ ಚಿಹ್ನೆನ ಬಳಸ್ಬೇಕಾಗುತ್ತೆ. ಇನ್ನು ಎಂಟನೇದು ಆವರಣ ಕಂಸಗಳು. ಆವರಣ ಕಂಸ ಅಂದ್ರೆ ಒಂದು ಶಬ್ದವನ್ನಾಗಲಿ ಒಂದು ವಾಕ್ಯವನ್ನಾಗಲಿ ಹೇಳಿ ಅದಕ್ಕೆ ಸಮಾನಾರ್ಥಕ ರೂಪ ಕೊಡೋದ್ರಿಂದ ಆ ಶಬ್ದಕ್ಕೆ ಅಥವಾ ವಾಕ್ಯಕ್ಕೆ ಈ ಆವರಣ ಚಿಹ್ನೆ ಬಳಸ್ತೀವಿ. ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕ ಎರಡು ಚಿಹ್ನೆಗಳು ಇರುತ್ತವೆ. ಎರಡು ಇರ್ತವೆ. ಇದು ನೀರನ್ನು ವಿಭಜಿಸಿದಾಗ ಆಮ್ಲಜನಕ ಆಕ್ಸಿಜನ್, ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿ ಆಗುತ್ತೆ. ಆಮ್ಲಜನಕ ಅಂದ್ರೂ ಒಂದೇ, ಆಕ್ಸಿಜನ್ ಅಂದ್ರೆ ಒಂದೇ. ಈ ಕಡೆ ಯಾವುದು ಜಲಜನಕ ಅಂದ್ರೆ ಒಂದೇ, ಹೈಡ್ರೋಜನ್ ಅಂತಂದ್ರೆ ಸಮಾನಾರ್ಥಕ. ಎರಡು ಸಮಾನಾರ್ಥಕ ಪದಗಳಿಗೆ ಒಂದು ಸಮಾನಾರ್ಥಕ ಪದಕ್ಕೆ ನಾವು ಆವರಣ ಕಂಸನ ಬಳಸ್ತೀವಿ. ಪ್ರಮುಖ ಲೇಖನ ಚಿಹ್ನೆಗಳು ಲಾಸ್ಟ್ನೇದು ಯಾವುದು? 9ನೇದು ಲಾಸ್ಟ್ನೇದು ಯಾವ್ದು ಚಿಹ್ನೆ? ಅಡ್ಡಗೆರೆ. ಅಡ್ಡಗೆರೆ ಏನಾಗುತ್ತಪ್ಪ ಅಂತಂದ್ರೆ ಪದಗಳು ಪರಸ್ಪರ ಒಂದಕ್ಕೊಂದು ಅರ್ಥ ಸಂಬಂಧವನ್ನು ಹೊಂದಿದ್ದರೆ ಆ ಎರಡು ಪದಗಳ ನಡುವೆ ಏನ್ ಬರ್ತೈತಿ? ಅಡ್ಡಗೆರೆ ಬರ್ತದೆ. ಉದಾಹರಣೆ ನೋಡ್ರಿ, ಯಾವ್ದೈತಿ? ಮನೆ ಮಠ. ನಡುವೆ ಏನ್ ಬಂತು? ಅಡ್ಡಗೆರೆ. ನೆಕ್ಸ್ಟ್ ಪತಿ ಪತ್ನಿ. ನೆಕ್ಸ್ಟ್ ಗುಂಡಾರ. ಹಾ, ಅಕ್ಕಿ ಕಿಕ್ಕಿ. ಇವೆರಡರ ನಡುವೆ ಏನೈತಿ? ಅಡ್ಡಗೆರೆ ಐತಿ. ಏನದ ಅಡ್ಡಗೆರೆ? ಡೆಫಿನಿಷನ್. ಪದಗಳು ಪರಸ್ಪರ ಒಂದಕ್ಕೊಂದು ಅರ್ಥ ಸಂಬಂಧ. ಎರಡು ಪದಗಳು ಅರ್ಥ ಸಂಬಂಧ ಹೊಂದೇವ. ಹೊಂದಿದ್ರೆ ಆ ಎರಡು ಪದಗಳ ನಡುವೆ ಏನ್ ಬರ್ತೈತಿ? ಅಡ್ಡಗೆರೆ ಬರ್ತೈತಿ. ತಿಳಿತು? ಎರಡು ಪದಗಳು ಅರ್ಥ ಸಂಬಂಧ ಹೊಂದಿದಾಗ ಆ ಎರಡು ಪದಗಳ ನಡುವೆ ಏನ್ ಬರ್ತೈತಿ? ಅಡ್ಡಗೆರೆ ಬರ್ತದೆ. ಲೇಖನ ಚಿಹ್ನೆಗಳು ಅಷ್ಟು ತಿಳಿದಿಲ್ಲ, ಒಳ್ಳೆ ತಿಳಿದಿಲ್ಲ. 9 ಲೇಖನ ಚಿಹ್ನೆಗಳ ಪ್ರಮುಖ ಲೇಖನ ಚಿಹ್ನೆಗಳು ತಿಳಿತ ಎಲ್ಲಾರು ತಿಳಿತ.